ಇನ್ನು ಎಷ್ಟೆಷ್ಟಪ್ಪ ಇರ್ತವೆ ಏಡಿ ಕೈಗಳು? ವಾ ಸಿಕ್ತಾ? ಕಚ್ಚಬೇಡ ಅಂತ ಹೇಳ್ತಾರೆ. ಬಂತಂತೆ ನೋಡ್ರಿ, ತಾತ ಹೇಳಿದ್ರು. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಹಿಂಗೆ ದಾರಿಲಿ ಹೋಗ್ತಾ ದಾರಿಲಿ ಒಂದು ಕೆರೆ ಕಾಣಿಸ್ತು. ನಿಮ್ಗೆಲ್ಲರಿಗೂ ಗೊತ್ತಿದೆ, ನಾನು ಆಲ್ರೆಡಿ 2 ವಿಡಿಯೋ ಮಾಡಿದ್ದೀನಿ ಕೆರೆಯಲ್ಲಿ ಮೀನ್ ಹಿಡಿಯೋದು. ಸೊ ಈ ಕೆರೆನ ನೋಡ್ಕೊಂಬಿಡೋಣ ಅಂತೇಳಿ ಬಂದಿದ್ದೀನಿ. ಏನಣ್ಣ ಅದ್ ರೆಡಿ ಆಯ್ತಾ? ನೋಡಿ ಇಲ್ಲಿ ಮೀನ್ ಹಿಡಿತಾ ಇದಾರೆ ಅಣ್ಣ. ಗೈಸ್ ಆಲ್ರೆಡಿ ಮೀನೆಲ್ಲ ಹಿಡಿದಿದ್ದಾರೆ, ಜಿಲೇಬಿ ಮೀನೆಲ್ಲ ಬಿದ್ದಿದ್ದಾರೆ, ತೋರಿಸಿ ನೋಡಿ. ಇದೆಲ್ಲ ಸಣ್ಣ ಸಣ್ಣ ಮೀನ್ಗಳು. ನಾನ್ ಲಾಸ್ಟ್ ಟೈಮ್ ನಿಮ್ಗೆ ಯಡಿಯೂರು ಮತ್ತೆ ಚಿಕ್ಕಬಳ್ಳಾಪುರ ಸೈಡ್ ಒಂದ್ ಕೆರೆ ಹೋದಾಗ ತೋರಿಸಿದ್ದೆ, ಅವೆಲ್ಲ ದೊಡ್ಡದಿದ್ವು. ಇವೆಲ್ಲ ಸಣ್ಣ ಸಣ್ಣ ಮೀನ್ಗಳು. ಇಲ್ಲಿ ನೀರ್ ಹಾಕಿದ್ರೆ ಎಡಿ ಕೈ ಈಚೆ ಬರ್ತಿದೆ ಅಂತ ನೀರ್ ಹಾಕ್ತಾ ಇದಾರೆ ಜೋರಾಗಿ. ಸೊ ಇಷ್ಟೊತ್ತು ಕಲ್ಲನ್ನೆಲ್ಲ ತೆಗೆದ್ರು, ಪಾಪ ಈ ಏಡಿಕಾಯಿ ಸಿಗ್ಲಿಲ್ಲ. ಇವಾಗ ಅಲ್ಲಿ ಹಿಂದೆ ಏಡಿಕಾಯಿ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಏಡಿಕಾಯಿ ಹಿಡಿಯೋಣ ಅಂತ ಹೋಗ್ತಾ ಇದಾರೆ. ಇಲ್ಲಿ ಜಾಗ ಹುಡಿಕೊಂಡು ಅಲ್ಲಿ ನೋಡಿದ್ರಲ್ಲ, ಬಂಡೆನೆ ತೆಗ್ದ್ಬಿಟ್ಟು, ಅಂದ್ರೆ ಬಂಡೆ ಸುತ್ತ ಎಲ್ಲ ತೆಗ್ದ್ಬಿಟ್ಟು ಹುಡುಕುದ್ರಂತೆ. ಯಾವ್ದೋ ದೊಡ್ಡದೇ ಸಿಕ್ಕಿತ್ತು, ಬಟ್ ಒಳಗಡೆ ಇದು ಸಿಕ್ಕಾಕೊಂಡ್ಬಿಟ್ಟಿತ್ತು, ತೆಗಿಯಕ್ಕಾಗ್ಲಿಲ್ಲ. ಮತ್ತೆ ಇಲ್ಲೆಲ್ಲೋ ಹಿಡಿಯೋಣ ಅಂತ ಹೋಗ್ತಾ ಇದಾರೆ. ನೋಡ್ರಿ ಅಲ್ಲಿ ಬಂಡೆನೆ ಜರುಗಿಸ್ತಾವ್ರೆ ತಾತ. ಸಿಗ್ಲಿಲ್ವಾ? ಅದೇ ಮೀನಲ್ಲ, ಎಡಿಕಾಯಿ. ಅಲ್ಲೆಲ್ಲ ಕೈ ಹಾಕ್ಬಿಟ್ಟೆಲ್ಲ ಹುಡುಕ್ತಾವ್ರೆ ತಾತ. ಇವತ್ತು ಹೆಂಗೆ ಹುಡಿಕೊಂಡು ಹೋಗ್ತೀರಾ ಇಲ್ಲ ಸಿಕ್ತಾ? ವಾ ಅದು ಇರೋವರ ಎಲ್ಲಾ ಕಲ್ ಕೆಳಗಡೆ ಕೈ ಹಾಕ್ತಾವ್ರ ತಾತ. ಏಡಿಕಾಯಿ ಇವತ್ತು ಸಿಗೋವರೆಗೂ ಬಿಡಲ್ಲ ಅನ್ಸ್ತಿತ್ತು. ಅಲ್ಲ ತಾತ, ಹಂಗೆ ಒಳಗಡೆ ಕೈ ಹಾಕಿ ಹಿಡಿತೀರಲ್ಲ, ಕಚ್ಚಿಚ್ಚ ಅಲ್ವಾ ಏಡಿಕಾಯಿ? ಕಚ್ಚಿದ್ರೆ ಕಚ್ಚಿಸ್ಕೊಂತೀರ ಹಂಗೆ? ವಾ ಭಯ ಆಗಲ್ವಾ ನಿಮ್ಗೆ? ಗೈಸ್ ಜೋರಾಗಿ ಮಳೆ ಉಯ್ದಿಲ್ಲ, ಸೊ ಇಲ್ಲಿ ನೀರ್ ತುಂಬಿಲ್ಲ. ಅಕಸ್ಮಾತ್ ಜೋರಾಗಿ ಏನಾದ್ರು ಮಳೆ ಉಯ್ದಿತ್ತು ಅಂತ ಹೇಳಿದ್ರೆ ಇಲ್ಲೆಲ್ಲ ನೀರ್ ತುಂಬ್ಕೊಂಡ್ ಆಯ್ತಾ ಇತ್ತು. ಅಂದ್ರೆ ನಾವು ನಿಂತಿರೋ ಜಾಗದಲ್ಲೆಲ್ಲ ನೀರ್ ತುಂಬೋಯ್ತಿತ್ತು. ಬಟ್ ಇವಾಗ ಮಳೆ ಇಲ್ವಲ್ಲ, ಸೊ ಕಪ್ಪೆ ಚಿಪ್ಗಳೆಲ್ಲ ಇಲ್ಲೇ ಇದ್ರ ಮೇಲೆ ಇರೋದು, ನೆಲದ ಮೇಲೆ ಇರೋದು ನಮಗೆ ಕಾಣ್ತಾ ಐತೆ. ಅಕಸ್ಮಾತ್ ಏನಾದ್ರು ಜೋರಾಗಿ ಮಳೆ ಉಯ್ದಿದ್ರೆ ಇದೆಲ್ಲ ಮುಳುಗೋಯ್ತಿತ್ತು. ನೋಡಿ ಕಪ್ಪೆ ಚಿಪ್ಗಳನ್ನೆಲ್ಲ ತೋರಿಸ್ತೀನಿ ನೋಡಿ, ಇದೆಲ್ಲ ಬಿದ್ದಿರೋದೆಲ್ಲ ಕಪ್ಪೆ ಚಿಪ್ಗಳು. ಸೊ ಅದು ಅಷ್ಟೇ, ಆ ಕಡೆದೇನಾದ್ರು ನೀರ್ ಖಾಲಿ ಆಯ್ತು ಅಂದ್ರೆ ಅದನ್ನು ಅಲ್ಲೂ ಅಷ್ಟೇ ಕಪ್ಪೆ ಚಿಪ್ಗಳು ನಿಮಗೆ ಸಿಗ್ತವೆ. ನೋಡಿ ಹೇಳಿ, ಕಾಲು ಮಣ್ಕವರೆಗೂ ಹೋಗಿದೆ ನೀರು. ಗೈಸ್ ಅವರು ಏಡಿಕಾಯಿ ಹುಡಿಕೊಂಡು ಎಲ್ಗೋ ಹೋಗಿದ್ದಾರೆ. ಸೊ ನಾವು ಅವ್ರನ್ನ ಹುಡಿಕೊಂಡು ಹೋಗ್ತಾ ಇದೀವಿ. ಎಲ್ಲಿ ಹಿಡಿತಾ ಇದಾರೆ ಅಂತ ನೋಡೋಣ ಬನ್ನಿ. ಇಲ್ಲೆಲ್ಲ ಕಾಲಿಟ್ರೆ ಹಂಗೆ ಒಳಗಡೆ ಹೋಗ್ತಾ ಐತೆ ಮಣ್ಣು, ಏನು ಕಾಲೇ ಒಳಗಡೆ ಹೋಗ್ತಾ ಐತೆ ಮಣ್ಣೊಳಗಡೆ. ಇಲ್ಲ, ನೀರಲ್ಲಿ ನೆಂದು ಒಳಗೆ ಹೋಗಿದ್ರೆ ಹಂಗೆ ಇರುತ್ತೆ. ಬನ್ನಿ ಹೋಗೋಣ, ನಡಿಯಮ್ಮ. ಸಿಕ್ತಂದಣ್ಣ, ಸಿಕ್ತಂದ ಅಣ್ಣ ಕರ್ಕೊಂಡು ಹೋಗ್ತಾ ಇದಾರೆ. ನೋಡಿ ಕಾಲಿಟ್ರೆ ಫುಲ್ ಸೊಂಟದವರೆಗೂ ಮುಚ್ಕೊಂಡು ಹೋಯ್ತದೆ. ನೀರು ಅಷ್ಟು ಆಳ ಇಲ್ಲ, ಬಟ್ ಮಣ್ಣು ಇದೆಯಲ್ಲ, ಮಣ್ಣು ಲೂಸ್ ಐತೆ. ಒಳಗಡೆ ಕಾಲಿಟ್ರೆ ಒಳಗಡೆ ಹಂಗೆ ಹೊರಟೋಗ್ಬಿಡ್ತದೆ. ಹಾ ಸಿಕ್ತಾ? ತಾತ ಏಡಿಕಾಯಿ ಹುಡ್ಕ್ಯವ್ರೆ. ಹಾ ಸಣ್ಣ ಮರಿ ಅಂತೆ
ನೋಡಿ. ಹಾಕಿ ತಾತ. ಇನ್ನು ಎಷ್ಟೆಷ್ಟಪ್ಪ ಇರ್ತವೆ ಏಡಿಕಾಯಿಗಳು? ಇರ್ತವೆ. ವಾ, ಏನು ಇಷ್ಟಿಷ್ಟಪ್ಪ ಇರೋ ಏಡಿಕಾಯಿಗಳಲ್ಲಿ ಇವಾಗ ಇಷ್ಟೆಷ್ಟಪ್ಪ ಸಿಕ್ಕೈತೆ ನೋಡಿ ತಾತ. ಅವಾಗ್ಲಿಂದ ನೋಡಿ ಸಿಕ್ತಾ? ಕಚ್ಚಬೇಡ ಅಂತ ಹೇಳ್ತಾರೆ. ಬಂತಂತೆ ನೋಡ್ರಿ ತಾತ ಹೇಳಿದ್ರು. ಅಯ್ಯೋ ಬಿಟ್ಬಿಟ್ರು ಗಾಯ್ಸ್. ಏನದು? ಕಾಲ ಕೊಡ್ರಿ ನೋಡಿ. ಇದು ಏಡಿಕಾಯಿ ಕಾಲು ಎಷ್ಟು ಸಣ್ಣದಾಗಿದೆ. ಬರೀ ಕಾಲು. ಕಾಲೇ ಎಷ್ಟಪ್ಪ ಐತೆ, ಇನ್ ಏಡಿಕಾಯಿ ಸಿಕ್ಕಿದ್ರೆ ಎಷ್ಟಪ್ಪ. ಇದೇನ್ ಮೂವ್ಮೆಂಟ್ ಐತೈತೆ, ಅಳ್ಳಾಡ್ತೈತೆ ಗೈಸ್ ಇದು. ಅದು ಕೊಚ್ಚೈತೆ ಇದ್ರೆ ನಾವು ಕತ್ತರಿಸಲ್ವಾ ಆ ತರ ಅಲ್ಲ, ಅಳ್ಳಾಡ್ತೈತಿ ಇದು. ಇದು ಜೀವ ಐತೆ ಅನ್ಸುತ್ತೆ. ಕಾಲ್ ಮುರಿದೋದ್ರು ಇನ್ನು ಜೀವ ಐತೆ. ಹಿಡಿದು ಬಿಟ್ರು. ಇಲ್ಲಿ ಗೈಸ್ ಹಿಡಿದು ಬಿಟ್ರು ಫೈನಲಿ ತಾತ. ಓ ಸೂಪರ್ ತಾತ. ಕಾಲ್ ಮಾತ್ರ ಮುರಿದಾಕಿದ್ರು. ತೊಳಿ ಇದು ಒಂದು ಪಿಲ್ಲು ಸಣ್ಣ ಸಣ್ಣವಾ ಮರಿ ನೋಡು. ಸುಮ್ಮನೆ ಚಿಪ್ಪೆ ತೆಗಿಯೋದು ನೋಡಿ. ಇದಿದೆಯಲ್ಲ ದೊಡ್ಡ ಏಡಿಕಾಯಿ, ಸೊ ಅದ್ರ ಸುತ್ತ ಸಣ್ಣ ಏಡಿಕಾಯಿಗಳು ಅಂದ್ರೆ ಸಣ್ಣ ಸಣ್ಣ ಮರಿಗಳೆಲ್ಲ ಅವೆ. ನಿಮ್ಗೆ ಕಾಣಿಸ್ತೈತಾ ಇಲ್ಲ ಗೊತ್ತಿಲ್ಲ ನೋಡಿ. ಏನ್ ಮುಟ್ಟಲ್ದು ಅವನ್ನೆಲ್ಲ ನೀರೊಳಗಡೆ ಹಾಕಿದ್ರೆ ಮತ್ತೆ ದಪ್ಪ ಆಗೋ ಚಾನ್ಸಸ್ ಇರುತ್ತೆ. ಹುಡಿಕೊಂಡು ತಾನೇ ಆಡೋದಾದ. ಮೊಬೈಲ್ ಔಟೇ ಕೊಡ್ತಾ ಇದೀನಿ ಹಿಡ್ಕೊಳಕ. ಗೈಸ್ ನೋಡಿ, ಅಣ್ಣ ಹಿಡ್ಕೊಂಡಿದ್ರು. ಅವ್ರು ಹಿಡ್ಕೊಂಡಿದ್ದಾರೆ ಅಣ್ಣ. ನೋಡಿ ಬಂಡೆಗಳು ಎಷ್ಟೊಂದಿದಾವೆ. ಇವಾಗ ಇಲ್ಲಿ ಬಂಡೆ ಹತ್ಕೊಂಡು ಹೋಗ್ಬೇಕು. ಸಾಹಸದ ಮೇಲೆ ಸಾಹಸ ಮಾಡ್ತಾ ಇದೀವಿ ಗೈಸ್. ಇಲ್ಲಿ ನೋಡಿ ಫುಲ್ ಬಂಡೆಗಳ ಮೇಲೆ ಹತ್ತಿದೀವಿ. ಅಲ್ಲಿ ದ್ರಾಕ್ಷಿ ತೋಟದಲ್ಲಿ ಔಷಧಿ ಹೊಡಿತಾವ್ರೆ, ಇಲ್ಲಿ ಏಡಿಕಾಯಿ ಹಿಡಿತಾವ್ರೆ ನೋಡಿ. ಅಣ್ಣ ಬೇರೆ ವ್ಲಾಗ್ ಮಾಡ್ತಾವ್ರೆ ಜೊತೆಗೆ. ಯಾವಾಗ್ಲೇ ತರ ಆ ಬಂಡೆ ಎತ್ತುತ್ತಾ ಇದಾರೆ ತಾತ. ಬಂಡೆ ಎತ್ಬಿಟ್ಟು ಅಲ್ಲಿ ಹಿಡಿತಾ ಇದಾರೆ. ಅಣ್ಣ ಹಿಡಿದಿದ್ದ ಏಡಿಕಾಯಿಗಳನ್ನೆಲ್ಲ ಅಲ್ಲಿ ಕವರ್ ಒಳಗಡೆ ಹಾಕ್ತಾವ್ರೆ. ಬಟ್ ಏನ್ ಮಾಡ್ತೈತೆ ಅಂದ್ರೆ ಆ ಕವರ್ನೇನೆ ಅದು ಕಡ್ದಾಗ್ತೈತೆ ಏಡಿಕಾಯಿ ಅಲ್ಲಿ ನೋಡಿ. ಸೊ ಅಲ್ಲಿ ಹುಡುಕ್ತಾ ಇದ್ದಾರೆ ನೋಡಿ. ಸಿಕ್ತದ ಸಣ್ಣದು, ಇನ್ನೊಂದು ಸಣ್ಣ ಸಿಕ್ಕೈತೆ ಅಲ್ಲಿ ತಾತಂಗೆ. ತಾತ ಅಲ್ಲಿ ಏಡಿಕಾಯಿ ಇದೆ ಅಂತ ಹೇಳ್ತಾವ್ರೆ. ಸೊ ತಾತನ್ ಕೂಡ ಕರ್ಸೋರು ಇಲ್ಲಿಗೆ. ಅಣ್ಣ ನೋಡೋವರೆಗೂ ಬಿಡ್ತಾ ಇಲ್ಲ ಗೈಸ್. ಬಾಯ್ ಬಾಯ್ ಗೈಸ್. ಕೆರೆ ಎಂಟ್ರೆನ್ಸ್ ಅಲ್ಲಿ ನಾವು ಬಂದಿದ್ದು. ಸೊ ಎಂಟ್ರೆನ್ಸ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಹಳ್ಳದ ಆಸಿಂದ ಹಿಂಗೆ ಬಂದ್ಬಿಟ್ಟು ಇವಾಗ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ. ಈಗ ನಾವು ಗಾಡಿ ನೋಡಿದ್ರೆ ಅಲ್ಲಿ ನಿಲ್ಸಿದೀವಿ. ಇವಾಗ ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು. ನಾವು ನಡಿಬೇಕು ಅಂತೇಳಿ ನಡೆದ್ರೆ ನಮಗೆ ಡಿಸ್ಟೆನ್ಸು ಒಂಥರ ಗೊತ್ತಾದಂಗೆ ಅನ್ಸ್ಬಿಟ್ಟು ಸುಸ್ತು ಅವೆಲ್ಲ ಅನಿಸುತ್ತೆ. ಬಟ್ ಇದು ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋದ್ವಲ್ಲ, ಎಷ್ಟು ಕಿಲೋಮೀಟ್ರ್ ಹೋದ್ವಿ ಅಂತಲೇ ಗೊತ್ತಾಗಲಿಲ್ಲ. ಹತ್ತತ್ರ ಒಂದು 2-2.5 ಕಿಲೋಮೀಟ್ರ್ ನಡ್ಕೊಂಡು ಹೋಗಿದ್ದೀವಿ. ಬಟ್ ಏನು ಅಷ್ಟೊಂದು ಅನಿಸ್ಲಿಲ್ಲ. ಅದೇ ನಾವು 2 ಕಿಲೋಮೀಟ್ರ್ ದೂರ ನಡ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡ್ರೆ ಎಷ್ಟು ಸುಸ್ತು ಅನಿಸ್ತೈತೆ. ಮತ್ತು ಬೇಜಾರು, ಯಾರಪ್ಪ ನಡೀತಾರೆ ಅನ್ನೋ ಥರ. ಗೊತ್ತಾ ಏನು ಸಮಾಚಾರ? ಯಾರಿಗೋಸ್ಕರ ವೀಟಿಂಗು? ಕಾಯ್ಕೊಂಡು ಕೂತ್ಕೊಂಡಿದ್ಯಾ? ದನಗಳು ನಿಮ್ದೇನಾ? ಎಷ್ಟವೆ? 5 ಗೈಸ್ ನೋಡಿ ತಾತನ ದನಗಳು
ಅಲ್ಲಿ ಬಿಟ್ಬಿಟ್ಟು ಅವ್ರು ಆರಾಮಾಗಿ ಕುತ್ಕೊಂಡವ್ರೆ. ನೋಡಿ ಇವು ಮೇಯ್ತಾ ಇರೋದು. ಗೈಸ್ ಫೈನಲಿ ಒಂದು ರೌಂಡ್ ಸುತ್ತ ಹಾಕೊಂಡು ಇವಾಗ ನಮ್ಮ ಗಾಡಿ ಇರೋ ಜಾಗಕ್ಕೆ ಬಂದಿದ್ದೀವಿ. ಇಲ್ಲೇ ನಿಲ್ಸಿದೀನಿ ಗಾಡಿನ. ಸೊ ಗೈಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಟ್ರಾವೆಲ್ ಮಾಡ್ತಾ, ಎಕ್ಸ್ಪ್ಲೋರ್ ಮಾಡ್ತಾ ಮತ್ತೆ ಊರ್ ಸುತ್ತಾ ವಿಡಿಯೋಸ್ ಮಾಡ್ತಾನೆ ಇರ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಹಂಗೆ ಹಿಂದಕ್ಕೆ ವಾಪಸ್ ಹೋದ್ರೆ ಇಲ್ಲಿ ನೋಡಿ ಅಂಕಲ್ ಹಾವು ಇಟ್ಕೊಂಡ್ ಕುತ್ಕೊಂಡಿದ್ರು. ಅಣ್ಣ ನೋಡಿ ವಿಡಿಯೋನೇ ಮಾಡಿದ್ದಾರೆ. ಈ ವಿಡಿಯೋನ ಕಳ್ಸ್ಕೊಂಡ ನಾನು ಹಂಗೆ ನಿಮ್ಗೆ ವಿಡಿಯೋಲಿ ಕ್ಲಿಪ್ಪಲ್ಲಿ ತೋರಿಸ್ತೀನಿ. ನೋಡಿ ಹಾವು ಹಿಡ್ಕೊಂಡವ್ರ. ಯಪ್ಪ ಏನಾವು? ನೀರೇಳೆ ಹಾವ. ಆದ್ರೂ ಏನ್ ಹೇಳಿ ಆ ತರ ಹಿಡ್ಕೊಬೇಕು ಅಂದ್ರೆ ಒಂಚೂರು ಏನೋ ಹೇಳ್ತಾರಲ್ಲ, ಗುಂಡಿಗೆ ಇರ್ಬೇಕು. ತಾತ ಹಂಗಾರೆ ಮಿಸ್ ಮಾಡ್ಕೊಂಡೆ ನಾನು. ನೀವು ಆ ವಿಡಿಯೋ ನೋಡೋದ್ನ ಎಷ್ಟು ವರ್ಷದಿಂದ ಅಂದ್ರೆ ಎಷ್ಟು ವರ್ಷದಿಂದ ಹಿಡಿತಾ ಇದಾರೆ ಎಡಿ ಕೈ ಇದುವರೆಗೂ? ಚಿಕ್ಕ ವಯಸ್ಸಿಂದಾನು? ಅವಾಗಿಂದ ಅಂದ್ರೆ ಏನು ಇವಾಗ ದುಡ್ಡಿಗೆ ಇಟ್ಕೊಡ್ತೀರಾ ಇಲ್ಲ ನೀವು ನಾರ್ಮಲ್ ಆಗಿ ಯಾರು ಕೇಳಿದ್ರೆ ಅದಕ್ಕೆ? ಮೊನ್ನೆ ಏನೋ ಭಾನುವಾರ ಫ್ರೀಯಾಗಿ ಇಟ್ಕೊಟ್ರ ಅಂದ್ರೆ 30 ಅಡಿ ಕೈನಾ. ನೆಕ್ಸ್ಟ್ ಟೈಮ್ ನಾವು ಬಂದ್ರೆ ನಮ್ಗೂ ಇಟ್ಕೊಡ್ತೀರಾ? ಅಲ್ಲ ತಾತ, ಅವುಗಳನ್ನೆಲ್ಲ ಕೈಯಲ್ಲಿ ಇಟ್ಕೊಂತೀರಲ್ಲ, ಏನ್ ಭಯ ಆಗಲ್ವಾ ನಿಮ್ಗೆ? ತಾಜಂಗೆ 60 ವರ್ಷ ಇವಾಗ. ಅದೇ